ಏನು ಅವರು ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಬೇಕು. ಕಾಲಿಗೆ ಸಾಕ್ಸ್ ಹಾಕೊಳ್ಳೋದು, ಕಿವಿಗೆ ಕಾಟನ್ ಇಟ್ಕೊಳ್ಳೋದು, ಕಾಟನ್ ಜೊತೆಗೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದನ್ನು ರೌಂಡ್ ಮಾಡಿ ಕಿವಿಯಲ್ಲಿ ಇಟ್ಕೊಳ್ಳಿ. ಮತ್ತು ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಒಂದು ಹೈಲಿ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು. ಸೊ ಬಾಣತನ ಟೈಮಲ್ಲಿ ತುಂಬಾ ಕೋಲ್ಡ್ ಆಗ್ತಾ ಇದೆ, ಕಾಫ್ ಆಗ್ತಾ ಇದೆ. ಹಾಗೆ ನಾವು ಮಾಡಿರೋ ಒಂದು ನೆಗ್ಲೆಕ್ಟಿಂದ ಈ ರೀತಿ ಆಗ್ತಾ ಇದೆ. ಕಿವಿಗೆ ಹತ್ತಿ ಹಾಕೊತಾ ಇರಲಿಲ್ಲ, ಬಟ್ಟೆ ಕಟ್ಕೊತಿರ್ಲಿಲ್ಲ. ಸೊ ತುಂಬ ಸಾಕಷ್ಟು ಇವಾಗ ಎಫೆಕ್ಟ್ ಆಗಿದೆ. ಅದ್ರ ಬಗ್ಗೆ ನನಗೆ ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬರ್ತಾ ಇದೆ, ಮೆಸೇಜ್ ಬರ್ತಾ ಇದೆ. ಸೊ ಈ ರೀತಿಯ ಒಂದು ತಪ್ಪಾಗ್ಬಿಟ್ಟಿದೆ. ಸೊ ಇವಾಗ ಯಾವ ರೀತಿ ನಾವು ಅದನ್ನು ಕ್ಲಿಯರ್ ಮಾಡ್ಕೊಬೇಕು ಗೊತ್ತಾಗ್ತಾ ಇಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೂಡ ಮೆಸೇಜಸ್ಸು ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಬರ್ತಾ ಇದೆ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲೂ ಕೂಡ ನನಗೆ ಈ ರೀತಿ ಒಂದು ರಿಕ್ವೆಸ್ಟ್ಗಳು ಬರ್ತಾನೆ ಇದೆ ಈ ಒಂದು ವಿಡಿಯೋಕ್ಕಾಗಿ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಬಾಣಂತಿ ಸಮಯದಲ್ಲಿ ಕೋಲ್ಡು ಕಾಫ್ ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಆ ಒಂದು ಸನ್ನಿಗೆ ಏನು ಸೊಲ್ಯೂಷನ್ನು, ಅವ್ರು ಮಾಡಿರೋದು ತಪ್ಪು ಏನು, ಸಾಕಷ್ಟು ಜನ ಇದೇ ರೀತಿ ತಪ್ಪು ಮಾಡ್ತಾ ಇರ್ತಾರೆ. ಹಾಗಾಗಿನೇ ಅವರೊಬ್ಬರೇ ಅಂತಲ್ಲ, ಸಾಕಷ್ಟು ಜನ ಈ ರೀತಿಯ ತಪ್ಪನ್ನೇ ಮಾಡ್ತಾರೆ, ಆಮೇಲೆ ಸಫರ್ ಮಾಡ್ತಾರೆ. ನಿಜಕ್ಕೂ ಹೆಣ್ಮಕ್ಳಿಗೆ ಇದೊಂದು ಸವಾಲು ಅಂತಲೇ ಹೇಳ್ಬೋದು. ಈ ಒಂದು ಬಾಣಂತನ ಟೈಮು ಮತ್ತು ಈ ಒಂದು ಬಾಣಂತಿ ಸನ್ನಿ ಆಗಿಬಿಟ್ರೆ ಅಂತೂ ಅದರಿಂದ ತಪ್ಪಿಸ್ಕೊಳ್ಳೋ ಅಂಥದ್ದು ತುಂಬಾ ಕಷ್ಟ. ಸೊ ಈ ಒಂದು ಇದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಹಾಗಿದ್ರೆ ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ವಿಷಯ, ಪ್ಲೀಸ್ 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 ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಯಾಕಂದರೆ ನಾನು ಕೂಡ ಮಕ್ಕಳನ್ನ ಇಟ್ಕೊಂಡು ಮನೆ ಕೆಲಸದ ಜೊತೆಗೂ ಕೂಡ ನಾನು ವಿಡಿಯೋವನ್ನು ಮಾಡ್ತಾ ಇರ್ತೀನಿ, ಆದಷ್ಟು ಜನಕ್ಕೆ ತಲುಪಲಿ ಅಂತ ಒಂದು. ಹಾಗೆ ನೀವು ಮತ್ತೆ ಲೈಕ್ ಕೊಟ್ಟರೆ ಅದರಿಂದ ಏನು ಬೇರೆ ಏನಿಲ್ಲ, ನನಗೆ ಬೇರೆ ವೀಡಿಯೋಸು ಯಾವ ವೀಡಿಯೋಸು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ನನಗೂ ಕೂಡ ಗೊತ್ತಾಗುತ್ತೆ. ಸಾಕಷ್ಟು ಲೈಕ್ಸ್ ಬಂದರೆ ಈ ರೀತಿಯ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆ, ನಾನು ಮಾಡ್ಬೋದು ಅನ್ನೋ ಒಂದು ಹುಮ್ಮಸ್ಸಾಗಿರ್ಬೋದು, ಜಾಸ್ತಿ ವಿಡಿಯೋಸ್ ಹಾಕೋದಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಆಗಿರ್ಬೋದು ಬರುತ್ತೆ. ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ. ಸೊ ಅವರ ಒಂದು ಮೆಸೇಜ್ ಪ್ರಕಾರ ಏನು ಹೇಳ್ತಿದ್ದಾರೆ ಅಂದರೆ, ಅವ್ರಿಗೆ ಡೆಲಿವರಿ ಆದಾಗ ಬೇಸಿಗೆ ಇತ್ತು, ತುಂಬ ಸೆಕೆ ಇತ್ತು, ಹಾಗಾಗಿ ಕಾಟನ್ ಇಟ್ಕೊಂಡಿಲ್ಲ, ಕಿವಿಗೆ ತಲೆಗೆ ಬಟ್ಟೆ ಕಟ್ಕೊಂಡಿಲ್ಲ, ಕಾಲಿಗೆ ಸಾಕ್ಸ್ ಹಾಕ್ಕೊಂಡಿಲ್ಲ, ಈ ರೀತಿ ಇತ್ತು ಆವಾಗ. ಮತ್ತು ಇವಾಗ ಅವರು ಮಾಡಿರೋ ಮೆಸೇಜ್ ಪ್ರಕಾರ ಅವ್ರಿಗೆ ಒಂದು 3 ತಿಂಗಳಾಗಿರ್ಬೋದು ಅನ್ಕೊತಾ ಇದ್ದೀನಿ. ಅಂದರೆ ಇವಾಗ ವೆದರ್ ಚೇಂಜಸ್ ತುಂಬಾ ಆಗ್ತಾ ಇರುತ್ತೆ, ಮಳೆ ಬರ್ತಾ ಇರುತ್ತೆ, ಇದಕ್ಕಿದಂಗೆ ಮೋಡ ಮುಚ್ಕೊಂಡ್ಬಿಡುತ್ತೆ, ಇದಕ್ಕಿದಂಗೆ ಬಿಸಿಲು ಬರುತ್ತೆ, ಯಾವಾಗ ಏನಾಗುತ್ತೆ ಅನ್ನೋದು ಹೇಳೋದಕ್ಕೆ ಬರ್ತಿಲ್ಲ, ಆ ರೀತಿ ಇದೆ. ಸೊ ಇವಾಗ ತುಂಬ ಸಫರ್ ಆಗ್ತಾ ಇದ್ದೀನಿ, ತುಂಬ ತಲೆನೋವು ಬರ್ತಾ ಇದೆ. ಅಂದರೆ ನೆಗಡಿ ಕೆಮ್ಮು ಆದಾಗ ತಲೆನೋವು ಕೂಡ ಜೊತೆಗೆ ಬರ್ತಾ ಇದೆ. ಕಿವಿ ತುಂಬ ಗುಯಿ ಅಂತ ಸೌಂಡ್ ಬರುತ್ತೆ, ಮತ್ತು ಕಿವಿ ಕಟ್ಕೊಳ್ಳುತ್ತೆ, ಮೂಗು ಕಟ್ಕೊಳ್ಳುತ್ತೆ, ತುಂಬ ಪೇಯ್ನ್ ಆಗುತ್ತೆ, ನರಗಳು ಕೂಡ ಇಳ್ತಾ ಬರುತ್ತೆ, ತುಂಬ ಪೇಯ್ನ್ ಆಗ್ತಾ ಇದೆ. ಈ ರೀತಿ ಏನು ಅಂದರೆ ಬಾಣಂತಿ ಸನ್ನಿಗೆ ಬಂದ್ಬಿಡತ್ತೆ. ಸೊ ಈ ಒಂದು ವೆದರ್ ಚೇಂಜಸ್ಸಿಂದ ಎಲ್ರಿಗೂ ಕೂಡ ಕೋಲ್ಡು ಕಾಫು ಆಗುತ್ತೆ. ಬಟ್ ಆದರೆ ಬಾಣಂತನ ಟೈಮ್ ಏನಿರುತ್ತೆ ಅಂಥವರಿಗಂತೂ ಆ ಸಮಯದಲ್ಲಿ ಸರಿಯಾಗಿ ನಾವು ಬಾಣಂತನವನ್ನು ಮಾಡ್ಕೊಂಡಿಲ್ಲ ಅಂದರೆ ಡಬಲ್ ಆಗಿಬಿಡುತ್ತೆ. ಇದರಿಂದ ತುಂಬ ಹೇಳೋದಕ್ಕೆ ಆಗಲ್ಲ, ಅಷ್ಟು ನಾವು ಅನುಭವಿಸ್ಬೇಕಾಗತ್ತೆ ಹೆಣ್ಮಕ್ಳು. ಹಾಗಾಗಿನೇ ಬಾಣಂತನವನ್ನು ಏನಿಲ್ಲ ಅಂದರೂ ಹೆಣ್ಮಕ್ಳಿಗೆ ಬಾಣಂತನವನ್ನು ತುಂಬ ಚೆನ್ನಾಗಿ ಆಗಬೇಕು. 9 ತಿಂಗಳು ರೆಸ್ಟಲ್ಲಿ ಕೂಡ ಇರಬೇಕು. ಮತ್ತು ನಾವು ಏನೇನು ಹೇಳ್ತೀವಿ, ಅಜ್ಜಿ ಕಾಲದಿಂದ ಏನೇನು ಹೇಳ್ತಾರೆ ಫ್ರೆಂಡ್ಸ್, ಅದೆಲ್ಲ ಸುಮ್ಮನೆ ಹೇಳೋದಿಲ್ಲ. ಅದೆಲ್ಲ ಏನು ಇವಾಗ ತುಂಬ ಫ್ಯಾಷನ್ ಆಗಿಬಿಟ್ಟಿದೆ. ಮಗು ಹುಟ್ಟಿದ ತಕ್ಷಣವೇ ಎತ್ಕೊಂಡು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ, ಬ್ಯಾಗಲ್ಲಿ ಹಾಕೊಂಡ್ಬಿಡ್ತಾರೆ, ಮಗುನ ಆರಾಮ್ಸೆ ಶಾಪಿಂಗ್ ಮಾಡ್ಕೊಂಡು ಬರ್ತಾರೆ. ಯಾವುದೇ ಒಂದು ಬಟ್ಟೆ ಕಟ್ಕೊಂಡಿರಲ್ಲ, ಕಿವಿಗೆ ಹತ್ತಿ ಇಟ್ಕೊಂಡಿರಲ್ಲ, ಕಾಲಿಗೆ ಒಂದು ಕಾಲು ಚೀಲವನ್ನು ಹಾಕ್ಕೊಂಡಿರಲ್ಲ, ಸಾಕ್ಸನ್ನು. ಆಮೇಲೆ ತಲೆನೋವು, ಬಟ್ ಏನೇನೋ ಬೇರೆ ಬೇರೆ ಪ್ರಾಬ್ಲಮ್ಸ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ. ಬಟ್ ಆದರೆ ಅದರಿಂದನೇ ಆಗಿದೆ ಅಂತ ಗೊತ್ತಾಗೋದು ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು ಗೊತ್ತಾಗೋದೇ ಇಲ್ಲ. ಸೊ ಆವಾಗ ಏನು ನಾವು ಮಾಡಿಸ್ಕೊಂಡಿರಲ್ಲ ಬಾಣಂತನ, ಆ ನಂತರ ಬಂದುಬಿಟ್ಟು ವಿಪರೀತ ತಲೆನೋವಾಗಿರ್ಬೋದು, ವಿಪರೀತ ಕೋಲ್ಡು ಕಾಫು, ಮಳೆ ಆಗಂಗೆ ಇಲ್ಲ, ಮೋಡ ಮುಚ್ಕೊಳ್ಳೋಂಗೆ ಇಲ್ಲ, ಯಾವಾಗಲೂ ಬಿಸಿಲಿರುತ್ತಾ ಇರೋದಿಲ್ಲ, ಮೋಡ ಮುಚ್ಕೊಳ್ಳೋಂಗೆ ಇಲ್ಲ, ಯಾವಾಗ ನೋಡಿದ್ರು ಕಾಯಿಲೆ ಕಾಯಿಲೆ ಕಾಯಿಲೆ, ಕೋಲ್ಡು ಕಾಫು, ಉಸಿರಾಡೋದಕ್ಕಾಗಲ್ಲ, ಉಸಿರಾಟದ ಸಮಸ್ಯೆ, ಕಫ, ಈ ರೀತಿ ನಮಗೆ ಕಾಣಿಸ್ತಾ ಹೋಗುತ್ತೆ. ಆಮೇಲೆ ಬೇರೆ ಬೇರೆದು ಕೂಡ ತಿಳ್ಕೊಳ್ಳುತ್ತೆ ಅವಾಗ ಒಂದು ಬಾಣಂತವನ್ನ ನೀಟಾಗಿ ಮಾಡಿಸ್ಕೊಂಡಿಲ್ಲ ಅಂದರೆ. ಸೊ ಇವಾಗ
ಒಂದು ತಪ್ಪು ಆಗಿಬಿಟ್ಟಿದೆ. ಕಿವಿಗೆ ಹತ್ತಿ ಇಟ್ಕೊತಲ್ಲ, ಬಟ್ಟೆ ಕಟ್ಕೊಂಡಿಲ್ಲ, ಕಾಲಿಗೆ ಸಾಕ್ಸ್ ಹಾಕ್ಕೊಂಡಿರಲಿಲ್ಲ, ಬೇಸಿಗೆ ಇತ್ತು ಅಂತ ಹಾಕ್ಕೊಂಡಿಲ್ಲ. ಇವಾಗ ಆ ಒಂದು ತಪ್ಪಾಗಿದೆ. ಇವಾಗ ನಮ್ಗೆ ಯಾವ ರೀತಿ ಸರಿ ಮಾಡ್ಕೊಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ನೋರು. ಇನ್ನು ನಾನು ಅವ್ರಿಗೆ ಹೇಳೋವಂಥದ್ದು, ಒಂದು 3 ತಿಂಗಳಾಗಿರುತ್ತೆ ಅವ್ರು ಇವಾಗ. ಸೊ ಇವಾಗಲೂ ಕೂಡ ಅವರಿಗೆ ಟೈಮ್ ಇದೆ. ಇನ್ನೂ ಒಂದು 6 ತಿಂಗಳು ಅಥವಾ ಅಟ್ಲೀಸ್ಟ್ 9 ತಿಂಗಳು ತನಕನಾದರೂ ಅವರಿಗೆ ಅಮ್ಮ ಇದ್ದರೆ ಆರಾಮ್ಸೆ ಇರುತ್ತೆ. ಸೊ ಮನೆಯಲ್ಲಿ ಏನು ಅವರು ಒಂದು ಆಹಾರ ಪದ್ಧತಿಯನ್ನು ಚೇಂಜ್ ಮಾಡ್ಕೊಬೇಕು. ಕಾಲಿಗೆ ಸಾಕ್ಸ್ ಹಾಕೊಳ್ಳೋದು, ಕಿವಿಗೆ ಕಾಟನ್ ಇಟ್ಕೊಳ್ಳೋದು, ಕಾಟನ್ ಜೊತೆಗೆ ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದನ್ನು ರೌಂಡ್ ಮಾಡಿ ಕಿವಿಯಲ್ಲಿ ಇಟ್ಕೊಳ್ಳಿ. ಮತ್ತು ಏನು ಸ್ನಾನವನ್ನು ಮಾಡಬೇಕಾದ್ರೆ ನೀಲಗಿರಿ ತೈಲವನ್ನು ಉಪಯೋಗಿಸಿ ಅದನ್ನು 1-2 ಡ್ರಾಪ್ ಹಾಕಿ ತಲೆ ಮೇಲೆ ನೀರನ್ನು ಬಿಸಿ ನೀರನ್ನು ಹಾಕೊಳ್ಳೋದ್ರಿಂದ ಕೆಮ್ಮು ನೆಗಡಿ ಕಟ್ಟಿದ ಮೂಗು ಕೂಡ ನಿಮಗೆ ರಿಲೀಫನ್ನು ಸಿಗುತ್ತೆ. ಒಳ್ಳೆಯದು ಅದು. ಹಾಗೆಯೇ ನಿಮಗೆ ತುಂಬ ಕೋಲ್ಡ್ ಆಗ್ತಾ ಇದೆ ಈ ರೀತಿ ಎಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಸಾಸಿವೆ ಎಣ್ಣೆ ಅಂತ ಸಿಗುತ್ತೆ, ಅದನ್ನು ಬೆಚ್ಚಗೆ ಮಾಡಿಬಿಟ್ಟು ಡೈಲಿ ಸ್ನಾನಕ್ಕೆ ಒಂದು 20 ನಿಮಿಷ ಇರೋ ಹಾಗೆಯೇ ಚೆನ್ನಾಗಿ ಮಸಾಜ್ ಥರ ಮಾಡ್ಕೊಬೇಕು. ಕೈಗೆ, ಕಾಲಿಗೆ, ಅಂಗಾಲಿಗೆ ಚೆನ್ನಾಗಿ ತಿಕ್ಕಬೇಕು. ಬಿಸಿ ಬರಬೇಕು ಮೈಯಿಂದ, ಆ ರೀತಿ ತಿಕ್ಕಬೇಕು. ಆ ನಂತರ ಬಿಸಿ ಸ್ನಾನ ಮಾಡೋದ್ರಿಂದ ಕೂಡ ಈ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಮಾಡ್ತಾ ಇರಬೇಕು ನೀವು ಕೂಡ. ಒಂದು ದಿನ ಮಾಡಿಬಿಡೋದು, ಸುಮ್ಮನೆ ಇಟ್ಬಿಡೋದು, ಆ ರೀತಿ ಮಾಡಿದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಸೊ ಆ ನಂತರ ಬಂದುಬಿಟ್ಟು ನೆಕ್ಸ್ಟು ಊಟದಲ್ಲೂ ಕೂಡ ಇದೊಂದೇ ಅಲ್ಲ, ಊಟನೂ ಅಷ್ಟೇ, ಆಹಾರದಲ್ಲೂ ಅಷ್ಟೇ ನೀವು ಬದಲಾಗಬೇಕು. ಏನು ಆಲೂಗೆಡ್ಡೆ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡಬಾರ್ದು ಸ್ವಲ್ಪ ದಿನ. ಹಾಗೆಯೇ ಏನು ಆಹಾರ ಅಂದರೆ ಬಾಣಂತಿ ಅನ್ನ ಅಂತ ಮಾಡ್ಕೊಡ್ತಾರೆ ನಮ್ಮ ಕಡೆ. ಏನಂದರೆ ಬರೀ ಮೆಣಸು, ಬೆಳ್ಳುಳ್ಳಿ, ಜೀರಿಗೆ, ಈ ರೀತಿ ಕರಿಬೇವು ಅನ್ನ ಹಾಕಿ ಒಗ್ಗರಣೆ ಮಾಡಿ ಕೊಡ್ತಾರೆ. ಅದು ಎಷ್ಟು ಚೆನ್ನಾಗೂ ಕೂಡ ಇರುತ್ತೆ ಮತ್ತು ಅದು ನಿಮಗೆ ಬಾಡಿಗೆ ತುಂಬ ಒಳ್ಳೆಯದು. ಜೊತೆಗೆ ಹುಚ್ಚೆಳ್ಳೆಣ್ಣೆಯನ್ನು ಬಳಸ್ತಾರೆ ನಮ್ಮ ಕಡೆ ಬಾಣಂತಿ ಟೈಮಲ್ಲಿ. ಮೈ ಕೂಡ ಕರಗಿಸುತ್ತೆ, ಹಾಗೆಯೇ ನಿಮಗೆ ಬೆಚ್ಚಗಿರೋದಕ್ಕೆ ಸಹಾಯ ಮಾಡುತ್ತೆ. ಅದು ನಿಮಗೆ ಕೋಲ್ಡ್ ಆಗೋದನ್ನ ಕಡಿಮೆ ಮಾಡುತ್ತೆ. ನಿಮ್ಮ ಒಂದು ಆಹಾರದಲ್ಲಿ ನೀವು ಏನೇ ಸಾಂಬಾರು ಮಾಡಿ ಒಗ್ಗರಣೆ ಹಾಕಿ ಅಥವಾ ಇನ್ನೇನೇ ಚಿತ್ರಾನ್ನ ಮಾಡ್ಕೊಳ್ಳಿ, ಏನೇ ಮಾಡಿಕೊಂಡ್ರು ಆ ಒಂದು ಎಣ್ಣೆಯನ್ನು ಉಪಯೋಗಿಸಿ ನೀವು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡೋದ್ರಿಂದ ಕೂಡ ಈ ಒಂದು ಸನ್ನಿ ಕಡಿಮೆ ಆಗ್ತಾ ಹೋಗುತ್ತೆ. ಜೊತೆಗೆ ಆಹಾರದಲ್ಲಿ ನೀವು ಊಟದಲ್ಲಿ ಹೆಚ್ಚಾಗಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮತ್ತು ಮೆಣಸು, ಶುಂಠಿ ಈ ರೀತಿ ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಿ. ಹಾಗೆಯೇ ಜೊತೆಗೆ ಮೊಸಪ್ಪು ಮಾಡೋದಾದರೆ ಕರಿಬೇವಿನ ಮೊಸಪ್ಪು ಮಾಡಿಕೊಡ್ತಾರೆ, ಕರಿಬೇವಿನ ಬಜ್ಜಿ ಮಾಡಿಕೊಡ್ತಾರೆ, ಮೆಣಸಿನ ಸಾರು ಮಾಡಿಕೊಡ್ತಾರೆ, ಹಾಲಿನ ಸಾರು ಮಾಡಿಕೊಡ್ತಾರೆ. ಈ ರೀತಿಯ ಆಹಾರವನ್ನು ಮಾಡಿಕೊಂಡು ತಿನ್ನೋದ್ರಿಂದ ಕೂಡ ಕಡಿಮೆ ಆಗುತ್ತೆ. ಹಾಗೆಯೇ ಡೈಲಿ 2 ಸಲ ಸ್ಟೀಮನ್ನು ತಗೊಳ್ಳಿ. ಬೆಳಿಗ್ಗೆ 1 ಟೈಮು ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ 1 ಟೈಮು. ಓಕೆನಾ? ನೀಲಗಿರಿ ತೈಲವನ್ನು 1-2 ಡ್ರಾಪ್ ಬಿಸಿ ನೀರಿಗೆ ಹಾಕ್ಕೊಂಡು ಸ್ಟೀಮನ್ನು ತಗೊಳ್ಳೋ ಅಂಥದ್ದು ಬೆಳಿಗ್ಗೆ ಸಂಜೆ ಈ ರೀತಿ ಮಾಡ್ತಾ ಬನ್ನಿ. ಆಲ್ಮೋಸ್ಟ್ ನಿಮ್ಗೆ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆಯೇ ಜೊತೆಗೆ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಕೊಂಡು, ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಬ್ರೌನಿಶ್ ಆಗಬೇಕು, ಆ ರೀತಿ ಬಿಸಿ ಮಾಡಿಕೊಂಡು ಅಂಗೈಗೆ ಎಲ್ಲೆಲ್ಲಿ ಫೋಲ್ಡಿಂಗ್ಸ್ ಇರುತ್ತೆ ಅಲ್ಲೆಲ್ಲ ಹಚ್ಕೊಂಡು ಬೆಚ್ಚಗೆ ಮಲ್ಕೊಳ್ಳೋದನ್ನ ರೂಢಿ ಮಾಡ್ಕೊಳ್ಳಿ. ಮಲ್ಕೊಂಡು ಬೆಳಿಗ್ಗೆ ಎದ್ದು ಬಿಸಿ ನೀರಲ್ಲಿ ಸ್ನಾನ ಮಾಡಿ. ಈ ರೀತಿ ಮಾಡೋದ್ರಿಂದ ಕೂಡ ಆಲ್ಮೋಸ್ಟ್ ನಿಮಗೆ ಈ ಒಂದು ಬಾಣಂತಿ ಕೋಲ್ಡ್ ಏನಿದೆ ಆದಷ್ಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಅದು ಬಿಟ್ಬಿಟ್ಟು ನಾನು ಇನ್ನೇನೋ ಮೆಡಿಸನ್ ತೊಗೊತೀನಿ, ಇನ್ನೇನೋ ಆಸ್ಪತ್ರೆಗೆ ಹೋಗಿ ತೋರಿಸ್ತೀನಿ, ಇನ್ನೇನೋ ಮೆಡಿಸನ್ ತೊಗೋತೀನಿ, ಇನ್ನೇನೋ ಆಸ್ಪತ್ರೆಗೆ ಹೋಗಿ ತೋರಿಸ್ತೀನಿ ಅಂದರೂ ಕೂಡ ನಿಮ್ಗೆ ಅಲ್ಲಿ ಒಂದು ಇನ್ಸ್ಟೆಂಟ್ ರಿಲೀಫನ್ನು ಸಿಗುತ್ತೆ ಅಷ್ಟೇ ಹೊರತು ಅದು ಪರ್ಮನೆಂಟ್ ಸೊಲ್ಯೂಷನ್ನ ಸಿಗೋದಿಲ್ಲ. ಸೊ ಈ ರೀತಿ ಆಹಾರದಲ್ಲಾಗಿರ್ಬೋದು, ಸೊ ನಿಮ್ಮ ಒಂದು ಏನು ಟಿಪ್ಸ್ಗಳನ್ನ ನೀನು ಏನು ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿಕೊಂಡು ನೀವು ಹೋಗ್ತಾ ಇದ್ದರೆ ಆರಾಮ್ಸೆ ಕಡಿಮೆ ಆಗುತ್ತೆ. ಯೋಚನೆ ಮಾಡಬೇಡಿ, ಟೆನ್ಷನ್ ತಗೋಬೇಡಿ. ಬಾಣಂತಿ ಸನ್ನಿ ಅನ್ನೋದು ಏನು ಹೋಗದೇ ಇರೋದಷ್ಟು ಅಂತ ಅಲ್ಲ, ಬಟ್ ಕಷ್ಟ, ಬಟ್ ಆದರೆ ಹೋಗುತ್ತೆ. ನೀವು ಈ ರೀತಿಯಾಗಿ ನಿಮ್ಮ ಒಂದು ಏನು ನಾನು ಹೇಳ್ತೆ ಅದನ್ನೆಲ್ಲವನ್ನು ಕೂಡ ಬದಲಾವಣೆ ಮಾಡ್ಕೊಳ್ಳಿ, ಹಾಗೆ ರೂಢಿ ಮಾಡ್ಕೊಳ್ಳಿ. ನಿಜಕ್ಕೂ ಕೂಡ ಕಡಿಮೆ ಆಗುತ್ತೆ. ಆರಾಮಾಗಿರಿ, ನೀವು ಸೇಫಾಗಿರಿ, ಮಗು ಕೂಡ ಆರಾಮಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿರುತ್ತೆ, ಹಾಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಶೇರ್ ಮಾಡೋದನ್ನ ಮರಿಬೇಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೇನಾದರೂ ಡೌಟ್ಸು ಮತ್ತೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಾನು ನಿಜಕ್ಕೂ ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.